ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಮತ್ತು ವೃತ್ತಿ ಬಾಂಧವರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಆತ್ಮೀಯರೇ, 2026-27ನೇ ಸಾಲಿಗೆ ವಿಶೇಷವಾಗಿ ಸೇತುಬಂಧ ಕಾರ್ಯಕ್ರಮವನ್ನು ಶಾಲೆಗಳಲ್ಲಿ ಅಳವಡಿಸಿಕೊಂಡಿದ್ದೇವೆ ಮತ್ತು ಅದರಂತೆ ಈಗಾಗಲೇ ನಾವು ಪ್ರೀ ಟೆಸ್ಟ್ ಮಾಡಿಕೊಂಡು ಪರಿಹಾರ ಬೋಧನೆಯನ್ನು ಮಾಡುತ್ತಿದ್ದೇವೆ. ಹಾಗಾದರೆ ಪ್ರೀ ಟೆಸ್ಟ್ ಮಾಹಿತಿಯನ್ನು ನಾವು SAP ಅಂದರೆ ಶಾಲಾ ಶೈಕ್ಷಣಿಕ ಯೋಜನೆಯಲ್ಲಿ ಈಗಾಗಲೇ ನಮೂದಿಸಿದ್ದೇವೆ. SAPಯಲ್ಲಿ ನಮೂದಿಸಿರುವಂತಹ ಮಾಹಿತಿಯನ್ನು ನಾವು ಆನ್ಲೈನ್ ಮೂಲಕ ಸ್ಯಾಟ್ಸ್ ತಂತ್ರಾಂಶದಲ್ಲಿ ಅಳವಡಿಸಿರುವ ಸೇತುಬಂಧ ಮಾಡ್ಯೂಲ್ನಲ್ಲಿ ಮಾಹಿತಿಯನ್ನು ದಾಖಲಿಸಬೇಕಾಗಿರುತ್ತದೆ. SATS ತಂತ್ರಾಂಶದಲ್ಲಿ ಸೇತುಬಂಧ ಮಾಡ್ಯೂಲ್ ಸೃಜಿಸಲಾಗಿದ್ದ 4A 4B ಮತ್ತು 5A 5B ನಮೂನೆಗಳನ್ನು ಅಳವಡಿಸಲಾಗಿದೆ. ಈ ಒಂದು ಸೇತುಬಂಧ ಉಪಕ್ರಮದ ಕಾರ್ಯಕ್ರಮದ ನಂತರ B ಶ್ರೇಣಿ ಪಡೆದ ಮಕ್ಕಳಿಗೆ ನಿರಂತರ ಪರಿಹಾರ ಬೋಧನೆಯನ್ನು ಕೈಗೊಳ್ಳಲಾಗುತ್ತದೆ. ಆದ್ದರಿಂದ ಎಲ್ಲ ಶಿಕ್ಷಕರು ತಮ್ಮ LBA ಲಾಗಿನ್ನಲ್ಲಿ ತಮ್ಮ ತರಗತಿಯ ಹಾಗೂ ತಮ್ಮ ವಿಷಯದ ಸೇತುಬಂಧ ಮಾಹಿತಿಯನ್ನು A ಮತ್ತು B ಗ್ರೇಡ್ ಪಡೆದ ಮಕ್ಕಳ ಮಾಹಿತಿಯನ್ನು ನಮೂದಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗಾದರೆ ಸ್ಯಾಟ್ಸ್ LBAನಲ್ಲಿ ಹೇಗೆ ನಮೂದಿಸಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿರಿ ಮತ್ತು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಆತ್ಮೀಯರೇ, ಸ್ಯಾಟ್ಸ್ LBAಗೆ ಲಾಗಿನ್ ಆಗಲು ಯಾವುದಾದರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸ್ಯಾಟ್ಸ್ LBA ಎಂದು ಟೈಪ್ ಮಾಡಬೇಕು. ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತದೆ. sats.karnataka.gov.in/LBA ಲಾಗಿನ್ ಪೇಜ್ ಇಲ್ಲಿ ಲಿಂಕ್ ಕಾಣಿಸುತ್ತದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಲಾಗಿನ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಟೀಚರ್, ಸ್ಯಾಟ್ಸ್ ಯೂಸರ್, ಆಫೀಸ್ DDPI ಯೂಸರ್, ನೋಡಲ್ ಆಫೀಸರ್ ಯೂಸರ್. ನಾವು ನಮ್ಮ ತರಗತಿಯ ವಿಷಯವಾರು ಸೇತುಬಂಧ ಮಾಹಿತಿಯನ್ನು ಎಂಟ್ರಿ ಮಾಡಲು ಟೀಚರ್ ಲಾಗಿನ್ಗೆ ಹೋಗಬೇಕಾಗುತ್ತದೆ. ನಾವು ಟೀಚರ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ KG IDಯನ್ನು ನಮೂದಿಸಬೇಕು. ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿರಿ. ಮೊಬೈಲ್ಗೆ ಬರುವ OTPಯನ್ನು ಎಂಟರ್ ಮಾಡಿರಿ ಮತ್ತು ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿರಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತದೆ. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ. ಆತ್ಮೀಯರೇ, ಸೇತುಬಂಧ ಕಾರ್ಯಕ್ರಮದ ಮಾಹಿತಿಯನ್ನು ಎಂಟರ್ ಮಾಡಲು ಎಡಗಡೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಹಲವಾರಷ್ಟು ಆಪ್ಷನ್ಗಳು ಕಾಣಸಿಗುತ್ತವೆ. ಟೀಚರ್ ಪ್ರೊಫೈಲ್, ಲೆಸನ್ ಪ್ಲ್ಯಾನ್, ಅಸೆಸ್ಮೆಂಟ್, LBA, ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್, ಬ್ರಿಡ್ಜ್ ಕೋರ್ಸ್. ನಾವು ಬ್ರಿಡ್ಜ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಬ್ರಿಡ್ಜ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಸೇತುಬಂಧ ಎಂಟ್ರಿ ಫಾರ್ಮ್ ಓಪನ್ ಆಗುತ್ತದೆ. ನೀವು ಬೋಧಿಸುತ್ತಿರುವ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿರಿ. ದ್ವಿಭಾಷಾ ಮಾಧ್ಯಮವನ್ನು ಅಳವಡಿಸಿಕೊಂಡಿರುವಂತಹ ಶಾಲೆಗಳು 4 ಮತ್ತು 5ನೇ ತರಗತಿಯನ್ನು ಯಾವ ರೀತಿ ಸೇತುಬಂಧ ಮಾಹಿತಿಯನ್ನು ಎಂಟ್ರಿ ಮಾಡಬೇಕು ಎನ್ನುವುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ ಕೊಡುತ್ತೇನೆ. ಈ ಬ್ರಿಡ್ಜ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಸೇತುಬಂಧ 4A ಮತ್ತು 4B ಮಾಹಿತಿಯನ್ನು ಎಂಟ್ರಿ ಮಾಡುವಂತಹ ಪೇಜ್ ಓಪನ್ ಆಗುತ್ತದೆ. ಕೆಳಗಡೆ ಸ್ಕ್ರಾಲ್ ಮಾಡಿ ಕ್ಲಾಸ್ ಸೆಲೆಕ್ಟ್ ಮಾಡಬೇಕು. ನೀವು ಬೋಧಿಸುತ್ತಿರುವಂತಹ ತರಗತಿಯನ್ನು ಸೆಲೆಕ್ಟ್ ಮಾಡಿರಿ. ಗ್ರೂಪ್ ಸೆಲೆಕ್ಟ್ ಮಾಡಿರಿ. ನಂತರ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿರಿ. ನಂತರ ಪ್ರೀ ಟೆಸ್ಟ್ ತೆಗೆದುಕೊಂಡ ದಿನಾಂಕವನ್ನು ನಮೂದಿಸಿರಿ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥ ತರಗತಿಯ ಎಲ್ಲ ಮಕ್ಕಳ ಮಾಹಿತಿಯು ಇಲ್ಲಿ ಶೋ ಆಗುತ್ತದೆ. ನಮಗೆ ಇಲ್ಲಿ ಕಲಿಕಾಫಲಗಳನ್ನು ಕೂಡ ವೀಕ್ಷಿಸಬಹುದು. ವ್ಯೂ ಆಲ್ ಲರ್ನಿಂಗ್ ಔಟ್ಕಮ್ಸ್ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಆ ತರಗತಿಗೆ ಎಷ್ಟು ಕಲಿಕಾಫಲಗಳನ್ನು ನೀಡಲಾಗಿದೆ ಎಂಬ ಮಾಹಿತಿಯು ಕೂಡ ಇಲ್ಲಿ ನಾವು ನೋಡಬಹುದು. ಉದಾಹರಣೆಗಾಗಿ 4ನೇ ತರಗತಿ ಕನ್ನಡಕ್ಕೆ 9 ಕಲಿಕಾಫಲಗಳನ್ನು ನಿಗದಿಪಡಿಸಲಾಗಿದೆ. ಈ 9 ಕಲಿಕಾಫಲಗಳಿಗೆ ನಾವು 10 ಪ್ರಶ್ನೆಗಳನ್ನು ತೆಗೆದುಕೊಂಡಿರುತ್ತೇವೆ. ಯಾವುದಾದರೂ ಒಂದು ಕಲಿಕಾಫಲಕ್ಕೆ 2 ಪ್ರಶ್ನೆಗಳನ್ನು ನಾವು ತೆಗೆದುಕೊಂಡಿರುತ್ತೇವೆ. ಆ 2 ಪ್ರಶ್ನೆಗಳಿಗೆ ಆ ಮಗು ಉತ್ತರಿಸಿದರೆ A ಎಂದು ನಮೂದಿಸಬೇಕು. ಅಥವಾ 2 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ತಪ್ಪಾಗಿ ಉತ್ತರಿಸಿದರೂ ಕೂಡ ಆ ಒಂದು ಕಲಿಕಾಫಲಕ್ಕೆ B ಎಂದು ನಾವು ನಮೂದಿಸಬೇಕಾಗುತ್ತದೆ. ಉದಾಹರಣೆಗಾಗಿ ನೋಡೋಣ. ನಾವಿಲ್ಲಿ 7ನೇ ತರಗತಿಯನ್ನು ಸೆಲೆಕ್ಟ್ ಮಾಡೋಣ. 7ನೇ ತರಗತಿ ಗ್ರೂಪ್ ಸೆಲೆಕ್ಟ್ ಮಾಡೋಣ. ಸಬ್ಜೆಕ್ಟ್ ಇಂಗ್ಲೀಷ್ ತೆಗೆದುಕೊಳ್ಳೋಣ. ಡೇಟ್ ಸೆಲೆಕ್ಟ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ 7ನೇ ತರಗತಿಯ ಮಕ್ಕಳ ಮಾಹಿತಿಯು ಶೋ ಆಗುತ್ತವೆ ಹಾಗೂ ಸಬ್ಜೆಕ್ಟ್ ಇಂಗ್ಲೀಷ್ ಎಂದು ಬಂದಿರುತ್ತದೆ. ವ್ಯೂ ಆಲ್ ಲರ್ನಿಂಗ್ ಔಟ್ಕಮ್ಸ್ ಮೇಲೆ ಕ್ಲಿಕ್ ಮಾಡಿದಾಗ
7ನೇ ತರಗತಿ ಇಂಗ್ಲಿಷ್ ಭಾಷೆಗೆ 9 ಕಲಿಕಾ ಫಲಗಳನ್ನು ನಿಗದಿಪಡಿಸಲಾಗಿದೆ. ಈ 9 ಕಲಿಕಾ ಫಲಗಳಲ್ಲಿ 1ರಿಂದ 7ನೇ ಕಲಿಕಾ ಫಲಗಳಿಗೆ ಒಂದೊಂದು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. 8ನೇ ಕಲಿಕಾ ಫಲಕ್ಕೆ 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಹಾಗೂ 9ನೇ ಕಲಿಕಾ ಫಲಕ್ಕೆ 1 ಪ್ರಶ್ನೆಯನ್ನು ಕೇಳಲಾಗುತ್ತದೆ. 1ರಿಂದ 7ನೇ ಕಲಿಕಾ ಫಲಕ್ಕೆ ಮತ್ತು 9ನೇ ಕಲಿಕಾ ಫಲಕ್ಕೆ 1 ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿದರೆ ಎ ಎಂದು ಹಾಗೂ ತಪ್ಪಾಗಿ ಉತ್ತರಿಸಿದರೆ ಬಿ ಎಂದು ನಮೂದಿಸಬೇಕಾಗುತ್ತದೆ. ಅದೇ ರೀತಿ 8ನೇ ಕಲಿಕಾ ಫಲಕ್ಕೆ 2 ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ. 2 ಪ್ರಶ್ನೆಗಳಿಗೆ ಆ ಮಗು ಸರಿಯಾಗಿ ಉತ್ತರಿಸಿದರೆ ಎ ಎಂದು ನಮೂದಿಸಬೇಕು ಹಾಗೂ 2 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಗೆ ತಪ್ಪಾಗಿ ಉತ್ತರಿಸಿದರೂ ಕೂಡ 8ನೇ ಕಲಿಕಾ ಫಲಕ್ಕೆ ನಾವು ಬಿ ಎಂದು ನಮೂದಿಸಬೇಕಾಗುತ್ತದೆ. ಈ ರೀತಿಯಾಗಿ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತದೆ. ಇನ್ನೊಂದು ಉದಾಹರಣೆಯನ್ನು ನಾವಿಲ್ಲಿ ಗಮನಿಸುವುದಾದರೆ 6ನೇ ತರಗತಿಯನ್ನು ಸೆಲೆಕ್ಟ್ ಮಾಡೋಣ, ಗ್ರೂಪ್ ಸೆಲೆಕ್ಟ್ ಮಾಡೋಣ, ಸಬ್ಜೆಕ್ಟ್ ಸೆಲೆಕ್ಟ್ ಮಾಡೋಣ. ಇವಾಗ ಸೋಷಿಯಲ್ ಸೈನ್ಸ್ ಸೆಲೆಕ್ಟ್ ಮಾಡೋಣ. ಡೇಟ್ ಸೆಲೆಕ್ಟ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು 6ನೇ ತರಗತಿ ಸಮಾಜ ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ವ್ಯೂ ಆಲ್ ಲರ್ನಿಂಗ್ ಔಟ್ಕಮ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ಕಲಿಕಾ ಫಲಗಳನ್ನು ನೋಡಬಹುದು. ಈ ಒಂದು 6ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಕೇವಲ 5 ಕಲಿಕಾ ಫಲಗಳನ್ನು ನಿಗದಿಪಡಿಸಲಾಗಿದೆ. 5 ಕಲಿಕಾ ಫಲಗಳಿಗೆ 1ರಿಂದ 5ನೇ ಕಲಿಕಾ ಫಲಗಳಿಗೆ ನಾವು ಪ್ರತಿ ಕಲಿಕಾ ಫಲಕ್ಕೆ 2 ಪ್ರಶ್ನೆಗಳನ್ನು ಕೇಳುತ್ತೇವೆ. 1ನೇ ಕಲಿಕಾ ಫಲಕ್ಕೆ 2 ಪ್ರಶ್ನೆಗಳನ್ನು ಕೇಳಿದಾಗ ಆ ಮಗು 2 ಪ್ರಶ್ನೆಗಳಿಗೆ ಉತ್ತರಿಸಿದರೆ ಎ ಎಂದು ನಮೂದಿಸಬೇಕು ಹಾಗೂ 2 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಯನ್ನು ತಪ್ಪಾಗಿ ಉತ್ತರಿಸಿ 1 ಪ್ರಶ್ನೆಯನ್ನು ಸರಿಯಾಗಿ ಉತ್ತರಿಸಿದರೂ ಕೂಡ ಆ ಒಂದು ಕಲಿಕಾ ಫಲಕ್ಕೆ ನಾವು ಬಿ ಎಂದು ನಮೂದಿಸಬೇಕಾಗುತ್ತದೆ. ಅದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ನಾವು ನಮೂದನ್ನು ಕೂಡ ಮಾಡಬೇಕಾಗುತ್ತದೆ. ಉದಾಹರಣೆಗಾಗಿ 1ನೇ ಮಗು 1ನೇ ಕಲಿಕಾ ಫಲದಲ್ಲಿ 2 ಪ್ರಶ್ನೆಗಳಿಗೆ ಉತ್ತರಿಸಿದೆ. ಆ ಮಗುವಿಗೆ ನಾವು ಎ ಎಂದು ನಮೂದಿಸುತ್ತೇವೆ. ನಂತರ 2ನೇ ಕಲಿಕಾ ಫಲಗಳಿಗೆ 2 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಗೆ ಉತ್ತರಿಸಿದ್ದಾನೆ, ಇನ್ನೊಂದು ಪ್ರಶ್ನೆಗೆ ಉತ್ತರಿಸಿಲ್ಲ. ಆದ್ದರಿಂದ ಇಲ್ಲಿಯೂ ಕೂಡ ಬಿ ಎಂದು ನಮೂದಿಸಬೇಕಾಗುತ್ತದೆ. ಈ ರೀತಿ ನಾವು ಕಲಿಕಾ ಫಲಗಳ ಆಧಾರದ ಮೇಲೆ ನಾವು ಸೇತುಬಂಧ ಮಾಹಿತಿಯನ್ನು ಸ್ಯಾಟ್ಸ್ನಲ್ಲಿ ಇಂದೀಕರಿಸಬೇಕಾಗಿರುತ್ತದೆ. ಯಾವ ಕಲಿಕಾ ಫಲಕ್ಕೆ ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ ಮತ್ತು ಎಷ್ಟು ಪ್ರಶ್ನೆಗೆ ಉತ್ತರಿಸಿದ್ದಾನೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಅನಾಲಿಸಿಸ್ ಮಾಡಿ ನಾವು ಇಲ್ಲಿ ನಮೂದಿಸಬೇಕಾಗುತ್ತದೆ. ಹಾಗೂ 4ನೇ ತರಗತಿ ಮತ್ತು 5ನೇ ತರಗತಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡೋಣ ಹಾಗೂ 4ನೇ ತರಗತಿ ಕನ್ನಡ ವಿಷಯವನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಕಲಿಕಾ ಫಲಗಳ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಒಟ್ಟು ಕಲಿಕಾ ಫಲಗಳು 9 ಶೋ ಆಗುತ್ತವೆ. ಅಂದರೆ ಕನ್ನಡ 4ನೇ ತರಗತಿಯ ಕನ್ನಡ ಭಾಷೆಗೆ 9 ಕಲಿಕಾ ಫಲಗಳನ್ನು ತೋರಿಸಲಾಗಿದೆ. ಈ 9 ಕಲಿಕಾ ಫಲಗಳಲ್ಲಿ ಮಗು ಯಾವ ಕಲಿಕಾ ಫಲಕ್ಕೆ ಎ ಮತ್ತು ಬಿ ಎಂದು ಪಡೆದಿರುತ್ತಾನೆ ಆ ಮಾಹಿತಿಯನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ ದ್ವಿಭಾಷಾ ಮಾಧ್ಯಮದ ಶಾಲೆಗಳು ಯಾವ ರೀತಿ ಸೇತುಬಂಧ ಮಾಹಿತಿಯನ್ನು ಸ್ಯಾಟ್ಸ್ನಲ್ಲಿ ಇಂದೀಕರಿಸಬೇಕು ಎನ್ನುವುದನ್ನು ಕ್ಲಾರಿಫಿಕೇಷನನ್ನು ನಾವು ಮುಂದಿನ ವಿಡಿಯೋದಲ್ಲಿ ಕೊಡುತ್ತೇವೆ. ಆತ್ಮೀಯರೇ, 6ನೇ ತರಗತಿಯ ವಿಜ್ಞಾನ ವಿಷಯದ 4B ಮಾಹಿತಿಯನ್ನು ನಾವು ಇಲ್ಲಿ ತುಂಬಿದಾಗ ಎ ತುಂಬಿದಾಗ ಗ್ರೀನ್ ಕಲರ್ನಲ್ಲಿ ಶೋ ಆಗುತ್ತದೆ, ಬಿ ತುಂಬಿದಾಗ ರೆಡ್ ಕಲರ್ನಲ್ಲಿ ಶೋ ಆಗುತ್ತದೆ. ನಂತರ ನಾವು ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ದ ಬ್ರಿಡ್ಜ್ ಕೋರ್ಸ್ ಡಾಟಾ ಅಂತ ಕೇಳುತ್ತದೆ. ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆವಾಗ ಸೇವ್ಡ್ ಸಕ್ಸಸ್ಫುಲಿ ಅಂತ ಒಂದು ಪಾಪಪ್ ಮೆಸೇಜ್ ಬರುತ್ತದೆ. ಏನಾದರೂ ಕರೆಕ್ಷನ್ ಆದಾಗ ಎಡಿಟ್ ಕೂಡ ಮಾಡಬಹುದು. ಮತ್ತು ನಂತರ ಫೈನಲ್ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಫೈನಲ್ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ದ ಬ್ರಿಡ್ಜ್ ಕೋರ್ಸ್ ಡಾಟಾ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. 4B ಮಾಹಿತಿಯನ್ನು 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ನಲ್ಲಿ ಭರ್ತಿ ಮಾಡಬೇಕು. ನಂತರ ಅದು 5B ನಲ್ಲಿ ಅಲ್ಲಿರ್ತಕ್ಕಂಥ ಡೇಟಾವನ್ನು ಇಲ್ಲಿ ಆಟೋಮೆಟಿಕ್ಕಾಗಿ ಕೆಳಗಡೆ ತೆಗೆದುಕೊಳ್ಳುತ್ತದೆ. ಇದರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಈ ವಿಡಿಯೋದಲ್ಲಿ ಮುಖ್ಯವಾಗಿ 6ರಿಂದ 10ನೇ ತರಗತಿಗೆ ಯಾವ ರೀತಿ 4B ನಮೂನೆಯನ್ನು ಭರ್ತಿ ಮಾಡಬೇಕು ಎಂದು ನೋಡಿದ್ದೇವೆ ಹಾಗೂ 4 ಮತ್ತು 5ನೇ ತರಗತಿಗೆ 4A ಮಾಹಿತಿಯನ್ನು ಕೂಡ ಭರ್ತಿ ಮಾಡಬೇಕಾಗುತ್ತದೆ. ಇನ್ನು ದ್ವಿಭಾಷಾ ಮಾಧ್ಯಮದ ಶಾಲೆಗಳು ಯಾವ ರೀತಿ 4A ಮಾಹಿತಿಯನ್ನು ಭರ್ತಿ ಮಾಡಬೇಕು ಎನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ಕ್ಲಾರಿಫಿಕೇಷನನ್ನು ಕೊಡುತ್ತೇವೆ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.